ಬೇಸಿಗೆ ಪ್ರಾರಂಭದ ಹಂತದಲ್ಲಿಯೇ ಮುಂಡಗೋಡ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳು ಒಣಗಿದ್ರೆ ಮತ್ತೊಂದು ಬದಿಯಲ್ಲಿ ಜಲಾಶಯದ ನೀರಿನ ಮಟ್ಟ ಕಡಿಮೆಯಾಗಿದ್ದು ಜನ ಮತ್ತು ಕಾಡು ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಜಲಾಶಯವೂ ಸೇರಿದಂತೆ ಕೆರೆಯಲ್ಲಿ ನೀರಿನ ಮಟ್ಟ ಕಡಿಮೆ ಆದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಚಿಕ್ಕ ಚಿಕ್ಕ ಕೆರೆಗಳು ಬತ್ತಿ ಹೋಗಿವೆ. ಇದರಿಂದ ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಅಲ್ಲದೆ ಕೆಲ ಗ್ರಾಮಗಳಲ್ಲಿ ಕೊಳವೆ ಬಾವಿಗಳ ಅಂತರ್ಜಲ ಕಡಿಮೆಯಾಗಿದ್ದರಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿ ಖಾಸಗಿ ಬೋರ್ವೆಲ್ ಮೂಲಕ ಪಂಚಾಯಿತಿಯವರು ನೀರು ಸರಬರಾಜು ಮಾಡುತ್ತಿದ್ದಾರೆ. ನ್ಯಾಸರ್ಗಿ ಜಲಾಶಯದಲ್ಲಿ 50%, ಬಾಚಣಗಿ ಜಲಾಶಯ 50%, ರಾಮಪುರ ಜಲಾಶಯದಲ್ಲಿ 10%, ಅತ್ತಿವೇರಿ 30%, ಸನ್ನವಳ್ಳಿ ಜಲಾಶಯ 60%, ಚೀಗಳ್ಳಿ ಜಲಾಶಯ 45% ನೀರಿನ ಸಂಗ್ರಹ ಮಟ್ಟ ಇದೆ. ಆದರೆ ರೈತರು ಬೇಸಿಗೆಯಲ್ಲಿ ಬೆಳೆದ ಬೆಳೆಗಳು ಒಣಗುತ್ತಿರುವುದರಿಂದ ಸನ್ನವಳ್ಳಿ ಜಲಾಶಯ ಹೊರತುಪಡಿಸಿ ಉಳಿದ ಜಲಾಶಯದಿಂದ ಗದ್ದೆಗಳಿಗೆ ನೀರು ಬಿಡುತ್ತಿರುವುದರಿಂದ ಮುಂದಿನ ದಿನದಲ್ಲಿ ನೀರಿನ ಮಟ್ಟ ಕಡಿಮೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಕೆರೆಗಳು ಬತ್ತಿ ಹೋದ್ರೆ ಇನ್ನು ಕೆಲ ಕೆರೆಗಳ ನೀರಿನ ಮಟ್ಟ ಅಪಾರ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಕಾತೂರಿನ ಕೆರೆ, ಮುಡಸಾಲಿ ಕೆರೆ, ಆಲಳ್ಳಿ ಕೆರೆ, ಮರಗಡಿ ಕೆರೆ, ಹುನಗುಂದದ ದೊಡ್ಡ ಕೆರೆ, ನಿಂಗವ್ವನ ಕೆರೆ, ಅರಶಿಣಗೇರಿಯ ಮಲಬಾರಿ ಕೆರೆ, ಅಗಡಿಯ ದೊಡ್ಡ ಕೆರೆ, ಸಾಲಗಾಂವದ ಅಮ್ಮಾಜಿ ಕೆರೆ, ಹಿರೇಹಳ್ಳಿಯ ಕೆರೆ, ಕಲಕೇರಿಯ ಬಸವದೇವರ ಕೆರೆ, ಕರಗಿನಕೊಪ್ಪ ವಡ್ಡನ ಕೆರೆ, ಸಾಲಗಾಮದ ಕೆರೆ, ಮಳಗಿಯ ದೊಡ್ಡ ಕೆರೆ, ಪಾಳಾದ ದೊಡ್ಡ ಕೆರೆ, ತಟ್ಟಿಹಳ್ಳಿ ಕೆರೆ, ಅಜ್ಜಳ್ಳಿ ಕೆರೆ, ಶಿಂಗನಹಳ್ಳಿ ಮತ್ತು ಅಟ್ಟಣಗಿ ಕೆರೆಯಲ್ಲಿ 30% 10% ನೀರಿನ ಮಟ್ಟ ಕುಸಿದು ಹೋಗಿದೆ. ಜಲಾಶಯ ಮತ್ತು ಕೆರೆಗಳು ನೀರಿನ ಮಟ್ಟ ಕಡಿಮೆಯಾಗುತ್ತಿರುವುದರಿಂದ ಕಾಡು ಪ್ರಾಣಿಗಳಿಗೆ ನೀರಿನ ಸಮಸ್ಯೆ ಎದುರಾಗುತ್ತಿದೆ. ಅರಣ್ಯ ಇಲಾಖೆ ಅರಣ್ಯದಲ್ಲಿ ಕೃತಕ ಗುಂಡಿಯನ್ನ ನಿರ್ಮಿಸಿ ಕಾಡು ಪ್ರಾಣಿಗಳಿಗೆ ನೀರಿನ ದಾಹ ತೀರಿಸಬೇಕಾಗಿದೆ ಎಂಬ ಮಾತು ಪ್ರಾಣಿ ಪ್ರಿಯರದ್ದಾಗಿದೆ. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾರ್ಚ್ 15ರಂದು ಕುಮಟಾದ ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಮುಕ್ರಿ ತಿಳಿಸಿದ್ದಾರೆ. ಬುಧವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಮಾಹಿತಿ ಹಕ್ಕು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಈ ಸಂಘಟನೆ ಸ್ಥಾಪಿಸಲಾಗಿದೆ ಎಂದರು. ಈಗಾಗಲೇ ಮಾಹಿತಿ ಹಕ್ಕಿನಡಿ ಹಲವು ಮಾಹಿತಿಗಳನ್ನ ಪಡೆದು ಲೋಕಾಯುಕ್ತದಲ್ಲಿ ಹಲವು ಪ್ರಕರಣಗಳನ್ನ ದಾಖಲಿಸಿದ್ದೇವೆ. ಮುಂದಿನ ದಿನದಲ್ಲಿಯೂ ಈ ಹೋರಾಟವನ್ನ ಇನ್ನಷ್ಟು ಬಲವಾಗಿ ಮುಂದುವರಿಸಲಾಗುತ್ತದೆ ಎಂದು ಹೇಳಿದರು. ಇದರ ರಾಷ್ಟ್ರಾಧ್ಯಕ್ಷರಾಗಿ ವಿ ಹನುಮಂತಯ್ಯ ಅಂತ ಹೇಳಿ ಚಿಕ್ಕಬಳ್ಳಾಪುರದವರು, ಅವರು ಕೂಡ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಈ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಎಲ್ಲ ರಾಷ್ಟ್ರ ಮತ್ತು ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯಿಂದ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಹಾಗಾಗಿ ಈ ಒಂದು ಸಂಘಟನೆಯ ಉದ್ದೇಶ ಏನಂದರೆ, ಭ್ರಷ್ಟಾಚಾರ ಈ ಒಂದು ನಾಡಿನಲ್ಲಿ ತುಂಬ ಕಾಣಬರ್ತಾ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ತಡೆಯಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ತಕ್ಕ ಮಟ್ಟಿಗಾದರೂ ಕೂಡ. ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಣವ್ ಹೆಗಡೆ ಮಾತನಾಡಿ, ನಮ್ಮ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕುಮಟಾದ ಕಿತ್ತೂರು ಚೆನ್ನಮ್ಮ ಪಾರ್ಕ್ ಸಮೀಪದ ಪುರಭವನದಲ್ಲಿ ಜಿಲ್ಲಾ ಘಟಕವನ್ನ ಅಧಿಕೃತವಾಗಿ ಉದ್ಘಾಟಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ಅವರು ಉದ್ಘಾಟಿಸಲಿದ್ದು, ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ಅರ್ಚಕ ರಾಜಗೋಪಾಲ್ ಅಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ರಾಷ್ಟ್ರ ಘಟಕದಲ್ಲಿ ಕೇಂದ್ರ ಸರ್ಕಾರದ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಅಡಿಯಲ್ಲಿ ನಮೂದನೆ ಆಗಿತ್ತು. ಇದನ್ನು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತರುವಂತಹ ಒಂದು ಪ್ರಯತ್ನದಲ್ಲಿ ಸಾಫಲ್ಯವನ್ನು ಕಾಣ್ಕೊಳ್ತಾ ಇದ್ದೇವೆ. ಇದೇ ಬರುವ ಮಾರ್ಚ್ 15ನೇ ತಾರೀಕು ರವಿವಾರ ಕುಮಟಾ ಪುರಭವನದಲ್ಲಿ ಇದರ ಉದ್ಘಾಟನಾ ಸಮಾರಂಭ ಮತ್ತು ಸಾರ್ವಜನಿಕರಿಗೆ ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ಸಂವಿಧಾನಬದ್ಧವಾಗಿ ನಮಗೆ ಬಂದಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆ ಮತ್ತು ಅದರ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ನಮಗೆ ಅನಿವಾರ್ಯ ಆಗ್ತಾ ಇದೆ. ಇಲ್ಲಿ ಸರ್ಕಾರದಿಂದವೋ ಇಲ್ಲ ಗ್ರಾಮ ಪಟ್ಟಣ ಜಿಲ್ಲಾ ಪಂಚಾಯತ್ಗಳು ಅಥವಾ ಯಾವುದೇ ಕಚೇರಿಗಳು
ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಮುಕ್ರಿ, ಕುಮಟಾ ತಾಲೂಕಾಧ್ಯಕ್ಷ ಮಂಜುನಾಥ್ ಮುಕ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೋಕರ್ಣ ತಾಮ್ರಗೌರಿ ಮಂದಿರದ ನೂತನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ವೇದಮೂರ್ತಿ ತ್ರಯಂಬಕ ಗುರುಲಿಂಗ, ಕಾರ್ಯದರ್ಶಿಯಾಗಿ ಸುಷ್ಮಾ ನಿರ್ವಾಣೇಶ್ವರ ಅಧಿಕಾರ ವಹಿಸಿಕೊಂಡಿದ್ದಾರೆ. ದೇವಾಲಯದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 2 ವರ್ಷಗಳ ಕಾಲ ಆಡಳಿತಾಧಿಕಾರಿಯಾಗಿದ್ದ ಕುಮಟಾದ ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡರು, ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ವ್ಯವಸ್ಥಿತ ಆಡಳಿತದ ಹೊಣೆಗಾರಿಕೆಯ ಪ್ರಮಾಣವಚನ ಬೋಧಿಸಿ ಅಧಿಕಾರ ಹಸ್ತಾಂತರಿಸಿದ್ರು. ಹೊಸ ಸಮಿತಿಯಲ್ಲಿ ದೇವಾಲಯದ ಪ್ರಸ್ತುತ ಅರ್ಚಕ ಪ್ರಭಾಕರ್ ತಾಮ್ರಗೌರಿ, ಭಾರತಿ ನಾಗರಾಜ್ ದೇವತೆ, ವಿನಾಯಕ್ ದತ್ತ ಹರಿಜನ, ಮಣಿಭದ್ರ ನಾರಾಯಣ್ ಗೋಪಿ, ಹರೀಶ್ ಮಹಾಬಲೇಶ್ವರ ಗೌಡ, ಲೋಕೇಶ್ ಮಂಜುನಾಥಾಚಾರಿ, ಉಮೇಶ್ ಗೌಡ ಸದಸ್ಯರಾಗಿದ್ದಾರೆ. ಒಟ್ಟು 3 ವರ್ಷದ ಅವಧಿಗೆ ಈ ಸಮಿತಿ ರಚನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಧಾರ್ಮಿಕ ಪರಿಷತ್ ಅಧ್ಯಕ್ಷ ಗಣಪತಿ ಭಟ್ ಮಾತನಾಡಿ, ಅಧಿಕಾರ ಪಡೆದುಕೊಂಡವರು ಸೇವಾ ಮನೋಭಾವನೆಯಿಂದ ಒಟ್ಟಾಗಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಆಶಿಸಿದ್ರು. ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ರೀತಿಯಾದಂತಹ ಅನುಕೂಲತೆಗಳು ಬೇಕೋ, ಕಾಲಕಾಲಕ್ಕೆ ಹಬ್ಬ ಹರಿದಿನಗಳಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಗಳು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಯಾವ ರೀತಿಯಾದಂತಹ ಪೂಜಾ ವಿಧಾನಗಳಲ್ಲಿ ಇರ್ಬೋದು, ಆಡಳಿತಾತ್ಮಕ ಆಗಿರ್ಬೋದು, ಎಲ್ಲ ರೀತಿಯ ಸಹಕಾರಗಳನ್ನು ತಮ್ಮಲ್ಲಿ ಕೋರ್ತಾ ದೇವಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲವೂ ಕಾರಣೀಭೂತರಾಗಬೇಕು. ಜೊತೆಗೆ ಈ ಒಂದು ದೇವಸ್ಥಾನ ಎನ್ನುವಂಥದ್ದು ಕೇವಲ ಗೋಕರ್ಣಕ್ಕೆ ಸೀಮಿತ ಅಲ್ಲ, ರಾಜ್ಯ ಮಟ್ಟದ ದೇಶ ಮಟ್ಟದಲ್ಲಿ ಇದರ ಹೆಸರು ಚಿರಸ್ಥಾಯಿಯಾಗಿ ಇರಬೇಕು. ಜೊತೆಗೆ ನಾವು ಸಲ್ಲಿಸಿದಂತಹ ಸೇವೆ. ನೂತನ ಅಧ್ಯಕ್ಷರಾದ ತ್ರಯಂಬಕ ಗುರುಲಿಂಗ ಮಾತನಾಡಿ, ಪಾರ್ವತಿಯ ಸೇವೆ ಮಾಡಲು ದೊರಕಿದ್ದ ಅವಕಾಶ ಎಂದು ಭಾವಿಸಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದರು. ಸಲಹೆ ಸೂಚನೆ ಹಾಗೂ ಸಂದರ್ಭಕ್ಕನುಸಾರವಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರ ಮಾರ್ಗದರ್ಶನ ಹಾಗೂ ನಿರ್ವಹಣೇಶ್ವರರ ಒಂದು ಸಲಹೆ ಸೂಚನೆ, ಅವರ ಅನುಭವನ ಇಟ್ಕೊಂಡು ಈ ಸಮಿತಿಯನ್ನ ಪ್ರಾಮಾಣಿಕವಾಗಿ ಸೇವಾ ರೂಪವಾಗಿ ಈ ಸಮಿತಿಯನ್ನು ನಾವು ತೆಗೆದುಕೊಂಡು ಹೋಗ್ತೇನೆ. ಹಾಗೂ ಆ ಪಾರ್ವತಿಯ ಅನುಗ್ರಹ, ಆ ಪಾರ್ವತಿಯ ಒಂದು ಸತ್ಪ್ರೇರಣೆಯನ್ನ ನಿರ್ವಹಿಸಿ ಆ ಸತ್ಪ್ರೇರಣೆ ಪಡ್ಕೊಂಡು ಆ ದೇವಿ ಇಚ್ಛೆಯಂತೆ ಈ ಸಮಿತಿ ನಡೆಯಲಿ ಅಂತ ಆ ಪಾರ್ವತಿ ದೇವಿಯಿಂದ ಕೇಳ್ಕೊಳ್ಳುತ್ತಾ, ಮತ್ತು ಇವರು ಬಂದಿದ್ದಾರೆ ಸದಸ್ಯರು, ಮಹಾಬಲೇಶ್ವರ ದೇವಸ್ಥಾನ ಸದಸ್ಯರು, ಅವ್ರ ಹೆಸರು ಕೂಡ ಮಹೇಶ್ ಹಿರೇಗವಿ ಅಂತಾನೆ. ಹಾಗಾಗಿ ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದವರು ಪಾರ್ವತಿ ದೇವಸ್ಥಾನಕ್ಕೆ ಬರೋದಿಲ್ಲ ಅಥವಾ ಸ್ವಲ್ಪ ಕಡಿಮೆ ಅಂತ ಒಂದು. ಈ ವೇಳೆ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಹಾಗೂ ತಾಮ್ರಪರ್ಣೆ ಅಸ್ಥಿ ವಿಸರ್ಜನಾ ತೀರ್ಥ ನಿರ್ವಹಣಾ ಸಮಿತಿ ಸದಸ್ಯರು ಆಗಿರುವ ಮಹೇಶ್ ಹಿರೇಗಂಗೆ, ಸುಬ್ರಹ್ಮಣ್ಯ ತಾಮ್ರಗೌರಿ, ನಾಗೇಶ್ ಸೂರಿ, ಜಯಶ್ರೀ ನಿರ್ವಾಣೇಶ್ವರ ಮತ್ತಿತರರು ಉಪಸ್ಥಿತರಿದ್ದರು. ದೇವಸ್ಥಾನದ ಖಾಯಂ ಕಾರ್ಯನಿರ್ವಹಣೆಯ ಅನುವಂಶೀಯ ಟ್ರಸ್ಟಿ ಮನೆತನದ ಕಾರ್ಯನಿರ್ವಾಹಕ RS ನಿರ್ವಾಣೇಶ್ವರ ಪ್ರಾಸ್ತಾವಿಕ ಮಾತನಾಡಿ ಕಾರ್ಯಕ್ರಮ ನಿರ್ವಹಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.